ಇವತ್ತು ರೈತರು ಯಾಕೆ ಕಷ್ಟ ಇದೆ ಅಂದ್ರೆ ಜೋಳ ಹಾಕಿ ಸುಳಿರೋಗ ಬಂದು ಸಾಯ್ತಾ ಇದೆ. ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಜಿಲ್ಲಾಡಳಿತ. ಕೇಳ್ರೆ ನೀಸಿನ ನಾವು ಬರೀ ಸಭೆ 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 ಇಲ್ಲಿವರೆಗೆ ಎಲ್ಲಿವರೆಗೆ ಸಭೆ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲಪ್ಪ. ಇಲ್ಲಿವರೆಗೆ ರಾಗಿ ಅದು ಬಂದಿಲ್ಲ. ಇವತ್ತು ತೋಟ ಜಿಲ್ಲೆಯಲ್ಲಿ 8,40,000 ಹೆಕ್ಟೇರ್ ಜಾಗ ಮಾಡಬೇಕು ಅಂತ ಜಿಲ್ಲಾಡಳಿತ ಈ ಉಸ್ತುವಾರಿ ಮಂತ್ರಿ ಮಾಹಿತಿ ಕೇಳಬೇಕಿತ್ತು. ಜೊತೆಗೆ ಸರ್ಕಾರ ಮುಖ್ಯಮಂತ್ರಿಗಳು ಕೂಡಲೇ ಈ ಜಿಲ್ಲೆ ರೈತರನ್ನ ಸಭೆ ಕರೆಯಬೇಕಾಗಿತ್ತು. ಜಿಲ್ಲಾಡಳಿತ ಜೊತೆ ಜಿಲ್ಲಾ ಮಂತ್ರಿಗಳ ಜೊತೆ ಎಲ್ಲ ಬಿಟ್ಟು ರೈತರು ಬಹಳ ಚೆಲ್ಲಾಟ ಆಡುವಂತ ಈ ಸರ್ಕಾರ ಬರೀ ಬಿಳಿ ಟೌನ್ಶಿಪ್ ಬೇಕೆ ಹೊರತು ಇವ್ರಿಗೆ ಬೆಂಗಳೂರಿಗೆ 6 ಅಂತ ನೀರು ಬಿಡಬೇಕು ಅನ್ನೋದು ನಾಲ್ವಡಿ ಕೃಷ್ಣರಾಜ್ ಕಟ್ಟಿಕೊಟ್ಟಂತ ಕನ್ನಂಬಾಡಿ ಕಟ್ಟೆ ಬಗ್ಗೆ ಅಗೌರವ ಇಟ್ಕೊಂಡು ಬೆಂಗಳೂರಿಗೆ ಬಂದಿರುವಂತಹ ಪ್ರದೇಶಗಳಿಗೆ ನೀರು ಬಿಡೋದಕ್ಕೆ ನಮ್ಮೆಲ್ಲ ಮೈಸೂರು ಭಾಗದ ರೈತರಿಗೆ ಪ್ರದೇಶಗಳಿಗೆ ನೀರು ಬಿಡಿಕೊಂಡಿರುವಂತ ಈ ಭ್ರಷ್ಟ ಸರ್ಕಾರ, ಈ ಭ್ರಷ್ಟ ಮುಖ್ಯಮಂತ್ರಿ ಕೂಡಲೇ ರಾಜೀನಾಮೆ ಕೊಡಬೇಕು. ಜೊತೆಗೆ ಬರೀ ಮಂಡ್ಯ ಜಿಲ್ಲೆ ಮೀಟಿಂಗ್ ರಾಜ್ಯದ 30 ಜಿಲ್ಲೆ ರೈತರ ಮೀಟಿಂಗ್ ಜಿಲ್ಲಾಧಿಕಾರಿಗಳು ರಾಜಕೀಯ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರೇ, ಯಾರು ರೈತರು ಹೋಯ್ದ್ರೆ ರೈತರು ಹೆಣ್ಮಕ್ಳು ಹೋದ್ರೆ ನನ್ಗೆಲ್ಲ ರೆಕಾರ್ಡಿಂಗ್ ಬರ್ತವೆ, ಎಲ್ಲ ವಿಡಿಯೋ ಬರ್ತವೆ ಅಂತ ಹೇಳ್ತೀರಿ. ನಾನು ರೈತರ ಮುಂದೆ ಹೋದ್ರೆ ನನಗೆ ಬೆನ್ನು ಹೊಡಿಬೋದು, ಚಪ್ಪಲಿ ಹೊಡಿಬೋದು, ನಂಗೆ ಹೊಡೆದ್ರೆ ಹೊಡ್ಕೊಳ್ಳಿ ಅಂತ ಹೇಳ್ತೀರಲ್ಲ. ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಗಳು ನಿಮಗೆ ಸ್ವಲ್ಪ ಗೌರವ ಮಾಡುವ ಮುಖ್ಯಮಂತ್ರಿಗಳೇ, ಈ ರಾಜ್ಯನ ನೀವು ಏನೇನು ಮಾಡಿದ್ರಿ? ಈ ರಾಜ್ಯ ಅಂದ್ರೆ ತೊಮ್ರಾಟ ಅನ್ಕೊಂಡಿದ್ರಿ. ಮುಖ್ಯಮಂತ್ರಿ ಸೀಟು ಅಂದ್ರೆ ತೊಮ್ರಾಟ ಅನ್ಕೊಂಡಿದ್ರಿ. 7 ಕೋಟಿ ಕನ್ನಡಿಗರಿಗೆ ನೀವು ಒತ್ತೆ ಆಡಿದ್ರೆ 7 ಕೋಟಿ ಕನ್ನಡಿಗರನ್ನ ಜೀತಕ್ಕೆ ಪಡಿಕೊಂಡಿರೋ ನಾವು ನಿಮ್ಗೆ ಸಂಬಳ ಕೊಟ್ಟು ಗೌರ್ಮೆಂಟ್ ಕಾರ್ ಕೊಟ್ಟು ರೈತ ಮನೆಯಿಂದ ಸಾರ್ವಜನಿಕರು ಕಟ್ಟುವಂತ ತೆರಿಗೆ ದುಡ್ಡಿದ ನಿಮಗೆ ನಾನು ಬಂಗ್ಲೆ ಕಾರು ಸಂಬಳ ಕೊಡೋದು ನಾವು ಈಗಾಗಲೇ ದೇವನಹಳ್ಳಿ ಆಯ್ತು, ಬಿಡದಿ ಆಯ್ತು, ಈಗಾಗಲೇ ಹಾಸ್ಪಿಟಲ್ ಬಂದಿದ್ರೆ ನಿಮ್ಗೆ ಒಳ್ಳೆದಾಗೋದಿಲ್ಲ. ರೈತರನ್ನ ಮಕ್ಕಳಿಗೆ ನಾವು ನೋಡ್ತಾ ಇದೀವಿ. ಮಾಡ್ತೀರಾ ಸಾಹೇಬ್ರೆ, ಡಿ ಕೆ ಶಿವಕುಮಾರ್ ಅವರೇ, ನೀವು ನಮಗೆ ಸೇವಕರು. ಈ ದೇಶದಲ್ಲಿ, ರಾಜ್ಯದಲ್ಲಿ ರೈತರ ಸರ್ಕಾರ ಇನ್ನೂ ಉಳಿಗಾಲವಾಗಿಲ್ಲ, ಉಳಿಯೋದು ಇಲ್ಲ, ಉಳಿಗಾಲವೇ ಇಲ್ಲ. ಯಾವ ಸರ್ಕಾರಗಳು ಕೂಡ ರೈತರು ಎದುರಾಗ್ತದೆ ಉಳಿಗಾಲ ಇಲ್ಲ ಅಂತ ಹೇಳ್ತಾ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮುತ್ತಿಗೆ ಹಾಕ್ತೇವೆ. ಜಿಲ್ಲಾಧಿಕಾರಿಗಳು ಏನು ಭರವಸೆ ಕೊಡ್ತಾರೆ ನೋಡ್ತೀವಿ. ಕೃಷ್ಣ ಬೈರೇಗೌಡರು